ನನ್ನ 100 ಡೇಸ್ ಫ್ಯಾಟ್ ಲಾಸ್ ಜರ್ನಿಯ ಡೇ 14. ಹೇ ಎವ್ರಿವನ್, ನಾನು ನಿಮ್ಮ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಕೋಚ್ ಸಹನಾ. ತುಂಬ ಜನ ನನಗೆ ಮನೆಯಲ್ಲೇ ಮಾಡೋ ವರ್ಕೌಟ್ ಸೀರೀಸ್ ಮಾಡಿ ಮ್ಯಾಮ್ ಅಂತ ಹೇಳಿದ್ರಿ. ಸೊ ನಾನು ನೆಕ್ಸ್ಟ್ 1 ವೀಕ್ ಹೋಮ್ ವರ್ಕೌಟ್ ಸೀರೀಸ್ ಮಾಡ್ತಿದ್ದೀನಿ. ನನ್ನ ಡೇ 14 ಹೇಗಿತ್ತು ಬನ್ನಿ ನೋಡೋಣ. ಬೆಳಗ್ಗೆ 6 o'clock ಖಾಲಿ ಹೊಟ್ಟೆಯಲ್ಲಿ 2 ಗ್ಲಾಸ್ ವಾರ್ಮ್ ವಾಟರ್ ತಗೊಂಡೆ. 6:30ಗೆ ನಾನು ಡಿಟಾಕ್ಸ್ ಡ್ರಿಂಕ್ ತಗೊಂಡೆ. 30 ಮಿನಿಟ್ಸ್ ಮೆಡಿಟೇಷನ್ ಮಾಡಿದೆ. ಅದಾದಮೇಲೆ ನಾನು 2 ಸೆಷನ್ಸ್ ಪರ್ಸ್ನಲ್ ಟ್ರೈನಿಂಗ್ ತಗೊಂಡೆ. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಪರ್ಸ್ನಲ್ ಟ್ರೈನಿಂಗ್ ಮಾಡ್ತಾ ಇದ್ದೀರಾ ಅಂತ. ಹೌದು, ಪರ್ಸ್ನಲ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಬಟ್ ಈ ಮಂತ್ ಸ್ಲಾಟ್ಸ್ ಫುಲ್ ಆಗಿದೆ. ಇವತ್ತು ನಾನು ಮನೆಯಲ್ಲೇ ವರ್ಕೌಟ್ ಮಾಡಿಕೊಂಡೆ. ಡೇ 14 ನನ್ನ ಬಾಡಿ ವೆಯ್ಟ್ 74.4. ಇವತ್ತು ನಾನು ಮನೆಯಲ್ಲೇ ಫುಲ್ ಲೆಗ್ ವರ್ಕೌಟ್ ಮಾಡಿಕೊಂಡೆ. ನನಗೆ ತುಂಬ ಜನ ಕೇಳ್ತಿದ್ರಿ ಮನೆಯಲ್ಲೇ ಮಾಡೋ ವರ್ಕೌಟ್ ಹೇಳ್ಕೊಡಿ ಅಂತ. ನಾಳೆಯಿಂದ 1 ವೀಕ್ ಹೋಮ್ ವರ್ಕೌಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೆಲ್ಲ ಮನೇಲಿ ಇದ್ಕೊಂಡೇ ವೆಯ್ಟ್ ಲಾಸ್ ಮಾಡಬೇಕಂತಿದ್ದೀರಾ ಅವ್ರಿಗೆ ಈ ಸೀರೀಸ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಜೊತೆಯಲ್ಲಿ ಫುಲ್ ಬಾಡಿ ವಾರ್ಮ್ ಅಪ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ನಾಳೆ ಫುಲ್ ಬಾಡಿ ಲೆಗ್ ವರ್ಕೌಟ್ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವರ್ಕೌಟ್ ಎಲ್ಲ ಮುಗಿಸಿ ಸ್ಟ್ರೆಚಿಂಗ್ ಮಾಡಿಕೊಂಡೆ. ವರ್ಕೌಟ್ ಮುಗಿಸಿ 1 ಸ್ಕೂಪ್ ವೇ ಪ್ರೋಟೀನ್ ತಗೊಂಡೆ. ಲಂಚಲ್ಲಿ ಚಪಾತಿ, ಕಾಳು, ತರಕಾರಿ, ಕೊಯ್ಲ್ ಎಗ್ಸ್ ತಗೊಂಡೆ. ಸಂಜೆ ಕೊಕೊನಟ್ ವಾಟರ್ ತಗೊಂಡೆ. ಡಿನ್ನರ್ ಕೂಡ ಆಲ್ಮೋಸ್ಟ್ ಸೇಮ್, 1 ಚಪಾತಿ ಜೊತೆಲಿ ಗ್ರೀಕ್ ಯೋಗರ್ಟ್ ತಗೊಂಡಿದ್ದೀನಿ. ಫೈನಲಿ ಡೇ 14 ಸಕ್ಸಸ್ಫುಲಿ ಕಂಪ್ಲೀಟೆಡ್. ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಥ್ಯಾಂಕ್ ಯು.